ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಸಿಗಲಿ. ಅದೇ ರೀತಿ ರಾಯರ ಅನುಗ್ರಹ ಆಗಿರೋರಿಗೆ ಏನೆಲ್ಲ ಸೂಚನೆಗಳು ಸಿಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ರಾಯನ ಮಹಿಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಆದಷ್ಟು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಆಗಿರುವಂತಹ ರಾಯರ ಅನುಗ್ರಹ ಯಾವ ರೀತಿ ಆಗಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಬನ್ನಿ, ಇವಾಗ ನಮ್ಮ ಜೀವನದಲ್ಲಿ ರಾಯರ ಅನುಗ್ರಹ ಆಗಿದ್ದರೆ ಯಾವ ರೀತಿ ನಮಗೆ ಸೂಚನೆಗಳು ಸಿಗುತ್ತೆ, ನಮ್ಮ ಜೀವನ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ. ರಾಯರ ಭಕ್ತರು ಯಾರ್ಯಾರೆಲ್ಲ ಇದ್ದೀರೋ ಅವರೆಲ್ಲ ಖಂಡಿತವಾಗಿಯೂ ಮನೆಯಲ್ಲಿ ರಾಯರ ಫೋಟೋ ಆಗಿರ್ಬೋದು ಅಥವಾ ರಾಯರ ಒಂದು ವಿಗ್ರಹ ಆಗಿರ್ಬೋದು ಇಟ್ಕೊಂಡಿರ್ತೀರ. ಪೂಜೆ ಮಾಡೋ ಸಮಯದಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂಥವರಿಗೆ ರಾಯರ ಅನುಗ್ರಹ ಆಗಿರುತ್ತೆ. ಅಂಥವರಿಗೆ ಹೂ ಪ್ರಸಾದ ಅಂತೂ ಹಾಗೇ ಇರುತ್ತೆ. ಇನ್ನು ಕೇಳೇ ಇಲ್ಲ, ಮನಸ್ಸಲ್ಲಿ ಏನು ಅಂದ್ಕೊಳ್ಳೋದೇ ರಾಯರೇ ಹೂ ಪ್ರಸಾದ ಕೊಡಿ ಅಂತ ಕೇಳೇ ಇರಲ್ಲ. ಆದರೂ ಕೂಡ ರಾಯರ ಫೋಟೋಯಿಂದ ವಿಗ್ರಹದಿಂದ ಆಗಿರ್ಬೋದು ಹೂ ಬಿದ್ದಿದೆ ಅಂತ ಅಂದರೆ ರಾಯರ ಅನುಗ್ರಹ ಆಗಿದೆ ಅಂತಲೇ ಅರ್ಥ. ಹೂ ಪ್ರಸಾದ ಯಾವ ಕಡೆಯಿಂದ ಆಗಿದೆ, ಎಡದ ಕಡೆ ಎಡದಿಂದ ಆಗಿದೆಯೋ ಬಲದಿಂದ ಆಗಿದೆಯಾ, ಮಧ್ಯದಲ್ಲೇ ಆಗಿದೆಯಾ, ಯಾವ ಕಡೆ ಇಂದನಾದರೂ ಆಗಲಿ, ಒಟ್ಟಿಗೆ ರಾಯರ ಫೋಟೋಯಿಂದ ವಿಗ್ರಹದಿಂದ ಹೂ ಪ್ರಸಾದ ಆಗಿದೆ ಅಂತ ಅಂದರೆ ನಿಮಗೆ ರಾಯರ ಅನುಗ್ರಹ ಆಗಿದೆ ಅಂತಲೇ ಅರ್ಥ. ರಾಯರು ನಿಮ್ಮ ಕಷ್ಟಗಳನ್ನ ನೋಡ್ತಾ ಇದ್ದಾರೆ, ನಿಮ್ಮ ಪೂಜೆಗೆ ಫಲವನ್ನು ಕೊಡೋಕೆ ರೆಡಿಯಾಗಿದ್ದಾರೆ ಅನ್ನೋದೇ ಹೂ ಪ್ರಸಾದದ ಅರ್ಥ ಆಗಿರುತ್ತೆ. ತುಂಬ ಪುಣ್ಯವಂತರು ಅಂತಾನೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಎರಡನೇದಾಗಿ ನಮ್ಮ ಮನಸ್ಸಲ್ಲಿ ಅನಿಸುತ್ತೆ, ನಮಗೆ ಒಂಥರ ನೆಮ್ಮದಿ ಅನ್ನೋ ಭಾವನೆ ಸಿಗ್ತಾ ಇರುತ್ತೆ. ಮುಂಚೆ ತುಂಬ ಏನೋ ಒಂದು ರೀತಿ ಕಳವಳ, ಏನೋ ಒಂದು ರೀತಿ ಆಗ್ತಾ ಇರುತ್ತೆ. ಅದೆಲ್ಲ ಹೋಗಿ ಒಂದು ರೀತಿ ಸಮಾಧಾನ ಸಿಗುತ್ತೆ, ನೆಮ್ಮದಿ ಅನ್ನೋದು ಬಂದಿರುತ್ತೆ. ಈ ರೀತಿ ಆಗಿದ್ದರೂ ಕೂಡ ರಾಯರು ನಮ್ಮ ಜೀವನದಲ್ಲಿ ಆಗಮಿಸಿದ್ದಾರೆ ಅಂತಲೇ ಅರ್ಥ. ಮೂರನೇದಾಗಿ ಏನು ಅಂತ ಅಂದರೆ, ನಮಗೆ ಪ್ರತಿಯೊಂದು ವಿಷಯಕ್ಕೂ ನಾವು ಒಂಥರ ಗಡಿಬಿಡಿ ಮಾಡ್ತಿರ್ತೀವಿ. ಅದೆಲ್ಲ ಕಡಿಮೆಯಾಗಿ ತಾಳ್ಮೆ ಅನ್ನೋದು ಬಂದಿರುತ್ತೆ. ಒಂದು ಯಾವುದೇ ವಿಚಾರ ತಗೊಂಡ್ರೂ ತಾಳ್ಮೆಯಿಂದ ಯೋಚನೆ ಮಾಡಿ ನಾವು ಆ ಕೆಲಸನ ಮಾಡ್ತಾ ಇರ್ತೀವಿ. ಮಾಡೋದೋ ಬೇಡವಾ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆ ತಾಳ್ಮೆ ನಮ್ಮ ಮನಸ್ಸಿಗೆ ಬಂದಿರುತ್ತೆ. ಈ ರೀತಿ ತಾಳ್ಮೆ ನಮ್ಮಲ್ಲಿ ಇರತಕ್ಕಂಥದ್ದು ನಮ್ಮ ರಾಯರು ನಮ್ಮ ಮನಸ್ಸಲ್ಲಿ ಕೂತು ಆ ತಾಳ್ಮೆನ ನಮ್ಮ ಮನಸ್ಸಲ್ಲಿ ಕೂರೋ ಹಾಗೆ ಮಾಡಿರ್ತಾರೆ. ಅದೇ ರೀತಿ ನಾಲ್ಕನೇದಾಗಿ ಗೊಂದಲಗಳನ್ನ ನಿವಾರಣೆ ಮಾಡ್ತಾರೆ. ಅಂದರೆ ಯಾವ ರೀತಿ ಅಂದರೆ, ಈಗ ನಾನು ಯಾವುದೋ ಒಂದು ಕೆಲಸನ ಮಾಡ್ತಾ ಇರ್ತೀನಿ, 2 ಕೆಲಸ ಇರುತ್ತೆ ಅಂತ ಅಂದ್ಕೊಳ್ಳಿ. ಯಾವುದು ಮಾಡಬೇಕು ಯಾವುದು ಬಿಡಬೇಕು ಅನ್ನೋದೇ ನಮಗೆ ಗೊತ್ತಾಗಲ್ಲ. ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದು ಕೂಡ ಗೊತ್ತಾಗಿರಲ್ಲ. ಆ ಸಮಯದಲ್ಲಿ ಏನೂ ಆಗುತ್ತೆ ಅಂದರೆ ಯಾವುದಾದ್ರೂ ಮೂಲಕ, ಈಗ ಯಾರೋ ಒಬ್ಬರು ಬಂದು ನಿಮಗೆ ಸಜೆಸ್ಟ್ ಮಾಡೋದಾಗಿರ್ಬೋದು, ಯಾವುದಾದ್ರೂ ಮೂಲಕ ಬಂದು ನಿಮ್ಮ ಕಷ್ಟಗಳನ್ನ ನಿವಾರಣೆ ಮಾಡುವುದು ರಾಯರ ರೂಪದಲ್ಲಿ ಬಂದು ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿರ್ತಾರೆ. ನಮ್ಮ ಮನಸ್ಸಲ್ಲಿ ಇರುವಂಥ ಗೊಂದಲನ ನಿವಾರಣೆ ಮಾಡಿರ್ತಾರೆ. ಇದು ಕೂಡ ರಾಯರು ನಮಗೆ ಅನುಗ್ರಹ ಮಾಡಿರ್ತಾರೆ ಅಂತಲೇ ಅರ್ಥ. ಇನ್ನು ಕೊನೆಯದಾಗಿ ರಾಯರು ಕನಸಲ್ಲಿ ಬರುವಂಥದ್ದು, ಇದೊಂದು ತುಂಬಾ ಯಾರು ಅದೃಷ್ಟ ಮಾಡಿರ್ತಾರೆ ಅವರಿಗೇನೆ ಸಿಗುವಂಥದ್ದು. ರಾಯರು ಕನಸಲ್ಲಿ ಯಾವುದೋ ಒಂದು ರೀತಿ ಕಾಮಧೇನು ರೂಪದಲ್ಲಾಗಿರ್ಬೋದು, ಕಾವಿ ತೊಟ್ಟಿರುವಂಥ ಮನುಷ್ಯರ ರೂಪದಲ್ಲಾಗಿರ್ಬೋದು, ನೀವು ಯಾರನ್ನ ಗುರುಗಳು ಅಂತ ನಂಬ್ತಾ ಇರ್ತೀರಿ ಅವ್ರ ರೂಪದಲ್ಲಾಗಿರ್ಬೋದು, ಯಾರ ರೂಪದಲ್ಲಾದರೂ ಆಯಿತು, ಒಂದು ರೂಪದಲ್ಲಿ ನಿಮ್ಮ ಕನಸಲ್ಲಿ ಬಂದು ಏನಾದರೂ ಹೇಳ್ತಾರೆ, ಹೀಗೆ ಮಾಡಿ ಹಾಗೆ ಮಾಡಿ ಬಿಡಿ ಅಂತ ಹೇಳಿಬಿಟ್ಟು ಅದು ನಿಮಗೆ ಪುಣ್ಯ ಅಂತಲೇ ತಿಳ್ಕೊಬೋದು. ನಿಮ್ಮ ಕನಸಲ್ಲಿ ಬಂದು ಅಂತ ಅಂದರೆ ಅಲ್ಲಿಂದ ನಿಮ್ಮ ಜೀವನ ಬದಲಾವಣೆ ಆಗೋಕ್ಕೆ ಶುರುವಾಗುತ್ತೆ ಅಂತ ಅರ್ಥ. ನೀವು ನೆಮ್ಮದಿಯಾಗಿ ಇರಬಹುದು. ಇದು ಮುಖ್ಯವಾಗಿ ಇರುವಂತಹ 5ನೇ ಸೂಚನೆಗಳನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ರಾಯರು ನಮಗೆ ಅನುಗ್ರಹವನ್ನು ಮಾಡಿದರೆ
ಯಾವ ರೀತಿ ಸೂಚನೆಗಳು ಸಿಗುತ್ತೆ ಅಂತ ಇದರ ಮೂಲಕ, ಈ ಸೂಚನೆಗಳ ಮೂಲಕ ರಾಯರು ನಿಮಗೆ ಅನುಗ್ರಹ ಮಾಡಿದಾರಾ ಇಲ್ಲವಾ ಅಂತ ತಿಳ್ಕೊಬಹುದು. ಇವತ್ತಿನ ವಿಡಿಯೋ ಎಷ್ಟು ಜನಕ್ಕೆ ಅನುಕೂಲ ಆಗಿದೆ ಅಂತ ತಿಳ್ಕೊತೀನಿ. ರಾಯರು ಅನುಗ್ರಹ ಮಾಡಿದ್ದಾರೆ ಇಲ್ಲ ಅಂತ ಎಷ್ಟೋ ಜನ ಎಷ್ಟೋ ಗೊಂದಲದಲ್ಲಿ ಇರ್ತೀರ. ಈ ವಿಡಿಯೋ ಮೂಲಕ ಗೊಂದಲವನ್ನು ನಿವಾರಣೆಯನ್ನು ರಾಯರು ಮಾಡಿದ್ದಾರೆ ಅಂತ ನಾನು ತಿಳ್ಕೊತೀನಿ. ನಿಮಗೆ ಅನುಕೂಲ ಆಗಿದೆ, ರಾಯರ ವಿಚಾರ ಇಷ್ಟ ಆಗಿದೆ ಅಂತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ. ಮತ್ತು ಯಾವುದೇ ವಿಷಯದ ಬಗ್ಗೆ, ರಾಯರ ವಿಷಯದ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಜೈ ಶ್ರೀ ಗುರು ರಾಘವೇಂದ್ರಾಯ ನಮಃ.